ಎಲ್ಲರಿಗೂ ನಮಸ್ಕಾರಗಳು. SSLC ಪರೀಕ್ಷೆಯಲ್ಲಿ ಮುಖ್ಯ ಪ್ರಶ್ನೆಯಾಗಿರುವ ಮಣ್ಣಿನ ಸವೆತದ ಬಗ್ಗೆ ತಿಳಿದುಕೊಳ್ಳೋಣ. ಮಣ್ಣಿನ ಸವೆತಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಕಾರಣಗಳು, ಪರಿಣಾಮಗಳು ಮತ್ತು ಸಂರಕ್ಷಣಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಮಣ್ಣಿನ ಸವೆತಕ್ಕೆ ಕಾರಣಗಳು ತಿಳಿಯೋಣ. ಅದರಲ್ಲಿ ಮೊದಲನೇದು ಅರಣ್ಯಗಳ ನಾಶ, ಎರಡನೇದು ಅಧಿಕ ಮೇಯಿಸುವುದು, ಮೂರನೇದು ಅಧಿಕ ನೀರಾವರಿ ಬಳಕೆ, ನಾಲ್ಕನೇದು ಅವೈಜ್ಞಾನಿಕ ಬೇಸಾಯ, ಐದನೇದು ಪ್ರವಾಹ ಉಂಟಾಗುವುದರಿಂದ. ಈಗ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಬರ್ತಕ್ಕಂಥ ಮೊದಲನೇದು ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ಎರಡನೇದು ನದಿಗಳು ಪಾತ್ರ ಬದಲಿಸುತ್ತದೆ. ಮೂರನೇದು ಜಲಾಶಯಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ಕುಗ್ಗುತ್ತದೆ. ನಾಲ್ಕನೇದು ಭೂಮಿಯಲ್ಲಿ ನೀರು ಇಂಗುವಿಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಈಗ ನಾವು ಮಣ್ಣಿನ ಸಂರಕ್ಷಣಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಎರಡನೇದು ಅಡ್ಡ ಬಂದರುಗಳನ್ನು ನಿರ್ಮಿಸುವುದು, ಮೂರನೇದು ಅರಣ್ಯನಾಶ ತಡೆಗಟ್ಟುವುದು, ನಾಲ್ಕನೇದು ನೀರಿನ ಯೋಜಿತ ಬಳಕೆ ಮಾಡುವುದು, ಐದನೇದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡುವುದು, ಆರನೇದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಏಳನೇದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಎಂಟನೇದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡುವುದು. ಓಕೆ, ಎಲ್ಲರಿಗೂ ಧನ್ಯವಾದಗಳು.